ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಪ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್, ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಹಕ್ಕಿದು ಕಳ್ಳಿ ಹೇಗೆ ನೋಡೋದು, ಎಷ್ಟು ಕಳ್ಳಿ ಆಗಿದೆ, ಎಷ್ಟು ದಸ್ತ ಆಗಿದೆ, ಅದರದ್ದು ಏಜ್ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳಿದ್ರಿ ಹೇಗೆ ಕಂಡುಹಿಡಿಯೋದು ಅಂದರೆ, ಯಾಕಂದರೆ ಇವಾಗ ನಾವು ಬೇರೆ ಕಡೆ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ, ಓಕೆನಾ. ಸೊ ಇದು ಹೆಂಗೆ ಏನು ಎತ್ತ ಅಂತ ನೋಡಿ ಗೈಸ್. ಇದು ಪಟ್ಟ ಇನ್ನು ಒನ್ನೆ ಕಳ್ಳಿ ಪಟ್ಟ ಅಂತ ನಾವು ಅಂತೀವಿ. ಹೆಂಗಂದ್ರೆ ನೀವು ಈಗ ನೋಡಿದ್ರೆ ಈ ಕಡೆಯಿಂದ ಒಂದು ಗೈಸ್, ಇವಾಗ ಹಕ್ಕಿ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಈ ಕಡೆ ಬೆಂಡ್ ಆಗಿರೋದು ಬೇರೆ, ಈ ಕಡೆ ಬೆಂಡ್ ಆಗಿರೋದು ಬೇರೆ. ಸೊ ಅದನ್ನು ಕೌಂಟ್ ಮಾಡ್ಕೋಬೇಕು ನೀವು. ಸೊ ಒಂದು ಈ ಕಡೆ ರೈಟ್ ಸೈಡಲ್ಲಿ ಏನು ಬೆಂಡ್ ಆಗಿದೆ ಅಲ್ವಾ, ಅದನ್ನು ಫಸ್ಟ್ ಕೌಂಟ್ ಮಾಡಬೇಕಾಗತ್ತೆ. 1 2 3 4 5 6 7 8 9 10ನೇದು ಇಲ್ಲ ಅಲ್ಲಿ ಕಳ್ಳಿ. ಅವಾಗ ಅದು ನೋಡ್ರಿ, ಇಲ್ಲಿ ಒಂದು ಕಳ್ಳಿ ಇಲ್ಲಿ ಬೆಳೀತಾ ಐತೆ ಹೊಸ್ದಾಗಿ. ಇದು ಗೈಸ್, ಇದು ಬರ್ತಾ ಇದೆಯಲ್ಲ, ಇದು ಹೊಸ್ದಾಗಿ ಬರ್ತಾ ಇರೋದು. ಸೊ ಇದೆಲ್ಲ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕು, ಓಕೆನಾ. ಯಾಕಂದರೆ ಅದರಲ್ಲಿ ಬ್ಲಡ್ ವೆಸಲ್ ಇರುತ್ತಲ್ಲ, ತುಂಬ ಸಾಫ್ಟಾಗಿರುತ್ತೆ, ಅದಕ್ಕೂ ನೋವಾಗುತ್ತೆ, ಅದಕ್ಕೋಸ್ಕರ. ಸೊ ಇದು ಒನ್ನೆ ಕಳ್ಳಿ ಪಟ್ಟ ಅಂತ ಅಂತೀವಿ ನಾವು. ಈ ಥರ ಇದೇ ಥರದ್ರಲ್ಲಿ ಇವಾಗ ಇದು ಬೆಳೆದು ಈಗ ನೆಕ್ಸ್ಟ್ ಈ ಕಳ್ಳಿ ಏನಾದ್ರು ಬಿದ್ದು ಉದುರಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 2ನೇ ಕಳ್ಳಿ. ನೆಕ್ಸ್ಟ್ ಹಂಗೆ ಇದು 3ನೇ ಕಳ್ಳಿ, 4ನೇ ಕಳ್ಳಿ, 5ನೇ ಕಳ್ಳಿ, 6ನೇ ಕಳ್ಳಿ, 7ನೇ ಕಳ್ಳಿ, 8ನೇ ಕಳ್ಳಿ, ಇದು 9ನೇ ಕಳ್ಳಿ, ಇದು 10ನೇ ಕಳ್ಳಿ ಲಾಸ್ಟು. ಇದಾದಮೇಲೆ ಅದನ್ನು ಅಕ್ಕಿನ ದಸ್ತ ಅಂತಾರೆ. ದಸ್ತ ಅಂದರೆ ಮೆಚುರಿಟಿ ಬಂತು, ಸೊ ಇವಾಗ ಅದನ್ನು ಬ್ರೀಡ್ ಮಾಡಿಸ್ಬೋದು ಅನ್ನೋ ಥರ. ಸೊ ಇವಾಗ ಇದನ್ನ ಬ್ರೀಡ್ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಇನ್ನು ಒನ್ನೆ ಕಳ್ಳಿ ಪಟ್ಟ ಇದು. ಈ 10 ಕಳ್ಳಿ ಆದಮೇಲೆ ಇಲ್ಲಿಗೆ ಮುಗ್ದೋಗಲ್ಲ ಗಾಯ್ಸ್, ಇದು ಮತ್ತೆ ರಿಟರ್ನ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. 1 2 3 4 ಅಂತ. ಸೊ ಅವಾಗ ಈ ಸೆಕೆಂಡ್ ಟೈಮ್ ಇದೇನಾದರೂ 10 ಕಳ್ಳಿ ಮುಗೀತು ಅಂದರೆ ಅವಾಗ 2 ದಸ್ತ ಹಾಕಿ. ಸೊ ಹಂಗೆ ಅದು 3 4 5 ಅಂತ 2 ದಸ್ತವರೆಗೂ ಹಾರಿಸ್ತಾರೆ. 1.5ರಿಂದ 2 ದಸ್ತ ಅದು ಅವ್ರ ಮೇಲೆ ಡಿಪೆಂಡ್, ಅಕ್ಕಿ ಮೇಲೆ ಮತ್ತು ಅವ್ರ ಮೇಲೆ ಡಿಪೆಂಡ್, ಆರಿಸೋರ ಮೇಲೆ ಎಷ್ಟು ಹೆಲ್ದಿ ಆಗಿದೆ ಅಂತ. ಸೊ ಕೆಲವೊಂದು ವಯಸ್ಸಾಗ್ತಾ ಇದ್ದಂಗೆ ಸ್ವಲ್ಪ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಬ್ರೀಡಿಂಗ್ಗೆ ಯೂಸ್ ಮಾಡ್ಕೋತಾರೆ. ಅದರಿಂದ ಒಳ್ಳೊಳ್ಳೆ ಪಟ್ಟಗಳನ್ನ ತೆಗೆದ್ಬಿಟ್ಟು ಬಿಡ್ಕೋತಾರೆ. ಸೊ ಇದು ಇಷ್ಟೇ ಗೈಸ್. ನೀವು ಇಲ್ಲಿ ಮೇನ್ ನೋಡ್ಬೇಕಾಗಿರೋದು ತಿರಿಗಳು ನೋಡ್ರಿ. ಒಂದು ಕಡೆ ರೈಟ್ ಸೈಡಲ್ಲಿ ಐತೆ, ಇನ್ನೊಂದು ಲೆಫ್ಟ್ ಸೈಡಲ್ಲಿ ಐತೆ. ಈ ರೈಟ್ ಸೈಡಲ್ಲಿ 10 ಗರಿ ಇದ್ದೇ ಇರುತ್ತೆ ಸ್ಟಾರ್ಟಿಂಗಲ್ಲಿ. ನೀವೇನಾದರೂ ಈ ಟ್ಯೂಬ್ನ ಈ ಹೊಸ್ದಾಗಿ ಬೆಳೆಯೋ ಟ್ಯೂಬ್ನ ಹೊರಗಿರ್ದು ಹಾಕಿ ಏನಾದರೂ ಆದಾಗ ಮಾತ್ರ ಅದು ಒಂದು ಕಡಿಮೆ ಆಗ್ಬೋದು, ಬಟ್ 10 ಇದ್ದೇ ಇರುತ್ತೆ. ಆ 10ರಲ್ಲಿ ಇಲ್ಲಿಂದ ಸ್ಟಾರ್ಟು, ಹಿಂದೆಯಿಂದ 1 2 3 4 5 6 7 8 9 10 ಅಂತ. ಸೊ ನಾನು ನಮ್ಮ ಬೇರೆ ಅಕ್ಕಿ ತೋರಿಸ್ಬೇಕು ಅಂದರೆ ಇವಾಗ ನೋಡಿ, ಇವಾಗ ಇನ್ನೊಂದು ಎತ್ಕೊತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು 5ನೇ ಕಳ್ಳಿ ಪಟ್ಟ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಹೊಸ್ದಾಗಿ ಬರ್ತಾ ಇರೋದು. ಸೊ ಈ ಕಡೆಯಿಂದ ಕೌಂಟ್ ಮಾಡ್ಕೊಂಡು ಹೋದ್ರೆ 1 2 3 4 5ನೇ ಕಳ್ಳಿ ಉದ್ರಿ ಬೆಳಿತೈತೆ. 5ನೇ ಕಳ್ಳಿದು ಉದ್ರಿ ಹೊಸ್ದಾಗಿ ಬೆಳೀತಾ ಇರೋದು. ಇದು ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿ ಒಳಗೆ ನೋಡ್ರಿ ಬ್ಲ್ಯಾಕ್ ಆಗಿ ಬರ್ತೈತಲ್ಲ, ಬ್ಲಡ್ ವೆಸಲ್ ಇದು. ಸೊ ಇದು ಈ ಥರ ಹೋಗುತ್ತೆ. ಸೊ ಇದು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಇಲ್ಲ ನೋವಾಗುತ್ತೆ, ಇಲ್ಲ ಕಿತ್ತೋಗುತ್ತೆ, ಆ ಥರ ಆಗುತ್ತೆ. ಅದಕ್ಕೆ ಗೈಸ್ ಇದು 5ನೇ ಕಳ್ಳಿ ಪಟ್ಟ ನಮ್ಮದು. ಕಣ್ಣು ಚೆನ್ನಾಗಿತ್ತು. ನಾವು ಸೇಲ್ ಮಾಡಿದ್ವಲ್ಲ ಗೈಸ್, ಅವ್ರದ್ದೆಲ್ಲ ಕಣ್ಣುಗಳಂತೂ ವಾವ್ ಸಖತ್ತಾಗಿತ್ತಲ್ವೇನ್ರಿ. ಆ್ಯಂಡ್ ಗೈಸ್, ನಾವು ಇಷ್ಟು ದಿನ ಸೇಲ್ ಮಾಡಿದ್ರಲ್ಲೂ ಹೆಂಗೆ ಅಂತ ಅಂದರೆ, ಎಲ್ಲ ಹಕ್ಕಿನೂ ಒಳ್ಳೆ ಕ್ವಾಲಿಟಿದು. ಕಣ್ಣು ಇರ್ಬೋದು, ವೈಬ್ರೇಷನ್ ಇರ್ಬೋದು, ಎಲ್ಲನೂ ಇತ್ತು ಎಲ್ಲ ಹಕ್ಕಿದ್ದು. ಒಂದು ಹಕ್ಕಿ ಮಾತ್ರ ಅಲ್ವೇನ್ರಿ, ಅದು ಸೀಕ್ಲಾಗಿತ್ತು ಅಂತ ಫ್ರೀಯಾಗಿ ಕೊಟ್ಟಿದ್ದು. ಒಂದು ಹಕ್ಕಿ ಮಾತ್ರ ಫ್ರೀಯಾಗಿ ಕೊಟ್ಟು ಬಿಟ್ಟರೆ ಇನ್ನು ಮಿಕ್ಕಿರೋ ಎಲ್ಲ ಹಕ್ಕಿನೂ ಒಳ್ಳೆ ಕ್ವಾಲಿಟಿ ಹಕ್ಕಿನೇ ಬಂದಿದ್ದು. ಸೊ ಒಂಥರ ಖುಷಿ ಅನಿಸಿತ್ತು ನಮಗೆ, ಏನಂದರೆ ಎಲ್ಲ ಒಳ್ಳೊಳ್ಳೆ ಬ್ರೀಡ್ ಆಗ್ತಾಯಿದೆಯಾ, ಒಳ್ಳೊಳ್ಳೆ ಹಕ್ಕಿ ಇದೆ ಅಂತೇಳಿ. ತುಂಬ ಕಡಿಮೆ ಹಕ್ಕಿ ನಮಗೆ ಚೆನ್ನಾಗಿ ಬಂದಿಲ್ಲ ಅಂತ. ಸೊ ಇವಾಗ ಸ್ವಲ್ಪ ಮೊಟ್ಟೆ ಇಡ್ತಾ ಇಲ್ಲ, ಬಿಟ್ಟರೆ ಇಟ್ಟವಾಗೆಲ್ಲ ಅವಾಗಂತೂ ಗೈಸ್ ಹೇಳಿದ್ದಲ್ಲ, ಜಾಗನೇ ಇಲ್ದಿರ ನಾವು ಸೇಲ್ ಮಾಡಿದ್ದಿಲ್ಲ, ಸೇಲೇ ಮಾಡ್ತಿರ್ಲಿಲ್ಲ. ಸೊ ಇಷ್ಟೇ ಗೈಸ್, ಕಳ್ಳಿ ನೋಡೋದು ಇಷ್ಟೇ. ಬಟ್ ಅದೇ ನೋಡ್ಕೊತಾ ಇರಿ ಕಳ್ಳಿನ, ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ರಫಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡಿ, ಅದು ಉದುರೋಗ್ಬಿಡುತ್ತೆ. ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ, ಅದಕ್ಕೂ ನೋವಾಗುತ್ತೆ. ಸೊ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ದಪ್ಪ ಉದ್ದ ಬರಬೇಕು. ಸೊ ಉದ್ದ ಬಂದವಾಗ
ಓಕೆ, ನೀವು ಹೆಂಗಾದರೂ ಹ್ಯಾಂಡಲ್ ಮಾಡ್ಬೋದು. ಸೊ ಬೇರೆ ಏನಾದ್ರು ಇದೇನು ರೀ ಕಲ್ಲಿದ್ರಲ್ಲಿ? ಆ್ಯಂಡ್ ಇಷ್ಟೇ ಗೈಸ್, ಕಲ್ಲಿದ್ರಲ್ಲಿ ಇಷ್ಟೇ. ಸೊ ಬೇರೆ ಬೇರೆ ಏನೂ ಇಲ್ಲ, ಈ ಥರನೇ ನೋಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೈಸ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.